ನೀವೇನು ಹೇಳಿದ್ರು ನನಗೆ ಅದಿಷ್ಟು ಬೆಳಗ್ಗೆ ನ್ಯೂಸಿಗೆ ಒಂದು ಇಂಟರ್ವ್ಯೂ ಕುತ್ಕೊಳ್ಳೋ ತನಕ ಇದು ಯಾವುದು ನಡೆದಿದೆ ಅಂತಾನೆ ದೇವ್ರ ಸತ್ತಾಗ್ಲೂ ಗೊತ್ತಿಲ್ಲ ನನಗೆ. ಯಾಕಂದ್ರೆ ನಾನು ನೋಡೇ ಇಲ್ಲ. ಎಲ್ಲಿದ್ದೆ? ಹುಬ್ಳಿಯಲ್ಲಿ ಮುಗ್ದಾಗ ಪ್ರೋಗ್ರಾಮ್ ಎಷ್ಟು ಲೇಟ್, ಅದು ಮುಗಿದಾಗ ಎಷ್ಟು ರೂಮ್ಗೆ ಹೋಗ್ತೀನಿ. ರೂಮ್ಗೆ ಹೋದ್ರೆ ಒಂದು ದೊಡ್ಡದು ನಂದೊಂದು ಪಡೆ ಇದೆ ಸರ್, ಒಳ್ಳೆ ದೊಡ್ಡ ಪಡೆ, ಒಂದು ಪೊಲೀಸ್ ಅಧಿಕಾರಿಗಳ ಪಡೆ, ರಾಜಕಾರಣಿಗಳ ಪಡೆ, ಸ್ನೇಹಿತರ ಪಡೆ, ಎಲ್ಲರೂ ಬಂದು ನನಗೆ 5 ಗಂಟೆವರೆಗೆ ಮಲಗ್ ಬಿಟ್ಟಿಲ್ಲಮ್ಮ. 5 ಗಂಟೆಗೆ ಮಲ್ಗಕ್ ಬಿಟ್ಟಿಲ್ಲ ಅಂದ್ರೆ ನಾನೊಂದು ಪಣ ತೊಟ್ಟಿದೆ, ನಿಮಗೆ ಬೆಳಗ್ಗೆ ಮಲ್ಗಕ್ ಬಿಡಲ್ಲ. ಬೆಳಗ್ಗೆ 6:30 ಹೋಗಿ ಎಲ್ಲರೂ ಬಾಗಿಲು ತಟ್ಟಿ ಎಬ್ಸಿ 7 ಕಾಲಿಗೆ ಏರ್ಪೋರ್ಟಿಗೆ ಹೋಗಿ ನಾನು ಫ್ಲೈಟ್ ನಿಂತಿತ್ತಲ್ಲಿ ಫ್ಲೈಟ್ ಎತ್ಕೊಂಡು ಈಗ ಬಂದು ಸ್ಟ್ರೈಟ್ ಅವೇ ರೆಸ್ಪಾನ್ಸಿಬಿಲಿಟಿ ತಮ್ಮ ಮಲಗಿಲ್ಲ. ಅವತ್ತು ನನ್ನೊಟ್ಟಿಗೆ ಬಂದವರು ಎಲ್ಲರೂ 3/4 ದಿನ ಮಲಗಿದ್ರು. ನಾನು ಸ್ಟ್ರೈಟ್ ಅವೇ ಡಬ್ಬಿಂಗ್ ಥಿಯೇಟರ್ಗೆ ಹೋಗಿದ್ದೀನಿ. 5 ಗಂಟೆ ಸಾಯಂಕಾಲವರೆಗೆ ಮಾಡಿದ್ದೀನಿ. 5 ಗಂಟೆಯಿಂದ 7 ಗಂಟೆವರೆಗೆ ಒಂದು ಮೀಟಿಂಗ್ ಅಟೆಂಡ್ ಮಾಡ್ತೀನಿ. ಮತ್ತೆ ಒಳಗೆ ಹೋಗ್ತೀನಿ. 3 ಗಂಟೆ ರಾತ್ರಿವರೆಗೆ ಡಬ್ಬಿಂಗ್ ಮಾಡ್ತೀನಿ ತಮಿಳ್. 3 ಗಂಟೆ ರಾತ್ರಿ ಕೆಳಗಡೆ ಬಂದು ಸ್ನಾನ ಮಾಡಿ ಮಲ್ಕೋತೀನಿ. 4 ಕಾಲಾಗುತ್ತೆ. 7 ಗಂಟೆಗೆ ಇವತ್ತು ಬೆಳಗ್ಗೆ ಎದ್ದು ಮತ್ತೆ ಡಬ್ಬಿಂಗ್ ಸ್ಟಾರ್ಟ್ ಮಾಡಿ ಮುಗಿಸಿ ಓಡ್ ಬಂದು 4 ಇಂಟರ್ವ್ಯೂ ಮುಗಿಸಿ ಮತ್ತೆ ಬಂದು ಮುಂದೆ ಕೂತಿದ್ದೀನಿ. ದಿಸ್ ಇಸ್ ಮೈ ಸ್ಕೆಡ್ಯೂಲ್. ಈ ಮಧ್ಯದಲ್ಲಿ ಬೆಳಗ್ಗೆ ಕೂತಾಗ ನನಗೆ ಒಂದು ಏನೋ ಗೊತ್ತಾಯ್ತು ಕೇಳಿ ಏನು, ಆಮೇಲೆ ವಿಡಿಯೋನು ನೋಡಕ್ ಹೋಗ್ಲಿಲ್ಲ, ಹೇಳಿದ್ರು. ಅಲ್ಲಿವರೆಗೂ ನನಗೆ ವಿಚಾರನೇ ಗೊತ್ತಿಲ್ಲ. ಸೆಕೆಂಡ್, ನಿಮಗೆ ಒಂದು ಮಾತು ಹೇಳಿದೆ, ಥಿಯೇಟ್ರಲ್ಲಿ ಕೂತ್ಕೊಂಡಾಗ 1,000 ಟಿಕೆಟ್ ಇದೆ ಅಂತ ಅನ್ಕೊಂಡ್ರೆ ಥಿಯೇಟ್ರಲ್ಲಿ 1000 ಜನ ಒಳ್ಳೇದೇ ಹೇಳ್ತಾರ ಸಿನಿಮಾ ಬಗ್ಗೆ. ನನಗೆ ಫೈನಲಿ ರಿಸಲ್ಟ್ ಬೇಕಷ್ಟೇ. ನೀವು ಕಮೆಂಟ್ಸ್ ಹೇಳ್ತೀರಿ, ನಾನು ಟ್ವೀಟ್ ಮಾಡೋನು, ನಾನು ಕಮೆಂಟ್ಸ್ ಯಾಕೆ ನೋಡ್ರಿ? ಕಮೆಂಟ್ಸ್ ನೀವು ನೋಡ್ತಾರ, ನಾನು ನೋಡ್ತಾರ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಇವಾಗ ನನ್ನ ಉದ್ದೇಶ ಏನು, ಒಂದು ಟ್ವೀಟ್ ಮಾಡೋಕ್ಕೆ ಅಷ್ಟೇ ನನಗೆ ಬೇಕಾಗಿರೋದು. ಅದ್ರ ಕೆಳಗಡೆ 1000 ಮಾತಾಡ್ತಾ ಇರ್ತಾರೆ. ಐ ಡೋಂಟ್ ವಾಂಟ್ ಟು ನೋ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್, ಬಿಕಾಸ್ ಅದು ನನ್ನ ಜೀವನ ಅಂತೂ ಚೇಂಜ್ ಮಾಡಲ್ಲ. ಇಟ್ ಡಸಂಟ್ ಚೇಂಜ್. ಓದ್ತಾ ಇರೋರು ನಾನು ನಿಮ್ಗಳಿಗೆ ಹೇಳಬೇಕು, ಇಫ್ ಯು ವಾಂಟ್ ಟು ಮೇಕ್ ಅ ಡಿಫರೆನ್ಸ್ ಇನ್ ದ ಸೊಸೈಟಿ, ಸ್ಟಾಪ್ ರೀಡಿಂಗ್ ಇಟ್. ಇನ್ನೊಂದು ಹೇಳ್ತಾ ಇದೀನಿ ಮಾ, ಖಾರ ಚೆನ್ನಾಗಿಲ್ಲ, ನಮ್ಗಳಿಗೆ ಖಾರ ಆಗಲ್ಲ, ಅಸಿಡಿಟಿ ಆಗುತ್ತೆ, ಖಾರದಿಂದ ಹೊಟ್ಟೆ ಉರಿಯುತ್ತೆ ಅಂತ ಏನ್ ಮಾಡ್ತೀರಾ ನೀವು? ಖಾರ ತಿನ್ನೋದು ನಿಲ್ಸಲ್ವಾ? ಹೌದಲ್ಲ? ಶುಗರ್ ಇದೆ, ಶುಗರ್ ತಿಂದ್ರೆ ಹೊಡಿತೀರಾ, ತಿಂತೀರಾ? ಸೊ ಇಫ್ ಯು ನೋ ಯುವರ್ ವೀಕ್ನೆಸ್, ವೈ ಡೋಂಟ್ ಯು ರೆಕ್ಟಿಫೈ ಇಟ್? ನನ್ನ ವೀಕ್ನೆಸ್ ನಾನು ರಿಯಾಕ್ಟ್ ಮಾಡ್ತೀನಿ, ನನ್ನ ವೀಕ್ನೆಸ್ ಅದು ಓದಿದ್ರೆ ನನಗೆ ಹರ್ಟ್ ಆಗುತ್ತೆ, ದೂರ ಇರಿ. ಇಫ್ ಅ ಪರ್ಸನ್ ಈಸ್ ಗೆಟಿಂಗ್ ಟು ಟಾಕ್ಸಿಕ್ ಫಾರ್ ಯು, ಇಫ್ ದ ಪರ್ಸನ್ ಈಸ್ ಗೆಟಿಂಗ್ ಟು, ಇವಾಗ ಎಷ್ಟೋ ನಮ್ಮ ಜೀವನದಲ್ಲಿ ಕೆಲವರು ಇರ್ತಾರೆ, ಅವರಿಂದ ನಮಗೆ ಸ್ಟ್ರೆಸ್ಸೇ ಜಾಸ್ತಿ ಆಗ್ತಾ ಇರುತ್ತೆ, ದೂರ ಇರಿ. ಯಾವ್ದೋ ಒಂದು ಸ್ನೇಹಿತ, ಅವ್ನು ಏನು ಇಲ್ದಲೇ ಇರ್ಬೋದು, ಅವ್ನು ಬಂದಾಗ ನಿಮ್ಮ ಮುಖದ ಮೇಲೆ ನಗುತ್ತಾ ಇರ್ತಾನೆ, ಹತ್ರ ಇರಿ. ಮೇಕ್ ಯುವರ್ ಚಾಯ್ಸಸ್ ಇನ್ ಲೈಫ್. ನೋ, isn't it so simple? ನಾನು ಕಮೆಂಟ್ಸ್ ಓದಲ್ಲ, ನಾನೇನು ನೋಡಲ್ಲ.